ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. SIR ಕಾರ್ಯಕ್ರಮ ಚುನಾವಣಾ ಆಯೋಗದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಎಲ್ರಿಗೂ ಸಹ ಮತ ಪರಿಗಣನೆಗೆ ತಗೊಳ್ಳೋಂಥದ್ದು ಮತ್ತು ಅದು ಸಿಂಧು ಆಗೋಂಥ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ದೇಶಾದ್ಯಂತ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಒಂದು ಆಂದೋಲನ ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತ ಪರಿಷ್ಕರಣಾ ಪಟ್ಟಿ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲೂ ಸಹ ಜುಲೈ 29ರಿಂದ ಚಾಲನೆ ಆಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಭಾಳ ಉದ್ದೇಶ ಬಂದು ಎಲ್ರಿಗೂ ಸಹ ನಮ್ಮ ಮತ ನಮ್ಮ ಹಕ್ಕು, ಪ್ರತಿಯೊಬ್ಬರಿಗೂ ಸಹ ಮತ ಕಾಯಂಗೊಳಿಸೋಂಥದ್ದು. ಏನು ಸ್ವಲ್ಪ ಡೆತ್ ಇರೋಂಥದ್ದು, ಡಬಲ್ ಎಂಟ್ರಿ ಇರೋಂಥದ್ದು, 2 ಕಡೆ 3 ಕಡೆ ಇರೋಂಥ ಮತಗಳೆಲ್ಲನೂ ಸಹ ಪರಿಷ್ಕರಣೆ ಮಾಡಿ ಎಲ್ಲಾದರೂ ಒಂದು ಕಡೆ ಅವ್ರು ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋಂಥದ್ದು. ಮತ್ತು ಯಾರಾದರೂ ವಿದೇಶಿ ಪ್ರಜೆಗಳು, ಬಾಂಗ್ಲಾ ನುಸುಳುಕೋರರು, ಆ ಥರದ್ದು ಏನಾದರೂ ಪ್ರಜೆಗಳು ನಮ್ಮದ ದೇಶದ ಒಂದು ವೋಟರ್ ಐಡೆಂಟಿ ಕಾರ್ಡ್ನ ಇಟ್ಕೊಂಡು ಅದನ್ನು ಬಳಸ್ಕೊಳ್ತಾ ಇದ್ದಾರೆ, ಅಂಥವೆಲ್ಲನೂ ಸಹ ಪರಿಷ್ಕರಣೆಯಲ್ಲಿ ತೆಗೆದುಹಾಕಂಥ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಆಗಿರೋಂಥದ್ದು. ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ಈಗ SIR ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು 2 ಲಕ್ಷ ಮತ ಇರೋಂಥ 2,10,000 ಇರೋಂಥ ಮತಕ್ಷೇತ್ರದಲ್ಲಿ ಸುಮಾರು 97% ಟ್ರ್ಯಾಕಿಂಗ್ ಆಗಿರೋಂಥದ್ದು ಸಹ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಪ್ರತಿ BLOಗಳು ಬೂತ್ ಮಟ್ಟದಲ್ಲಿ ಅವರವರ ಕಾರ್ಯವ್ಯಾಪ್ತಿ ಏನಿರ್ತಾ ಅಲ್ಲೆಲ್ಲನೂ ಸಹ ಮತದಾರರ ಮನೆಗಳಿಗೆ ಹೋಗೋಂಥದ್ದು, ಅವರಿಗೆ ಎನ್ಯುಮರೇಷನ್ ಫಾರಮ್ನ ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಎನ್ಯುಮರೇಷನ್ ಫಾರಮ್ ಅಂದರೆ ಭಾಳ ಒಂದು ವ್ಯವಸ್ಥಿತವಾದಂಥ ಫಾರಮು. ಈ ಎನ್ಯುಮರೇಷನ್ ಫಾರಮ್ಗೆ ಪ್ರತಿಯೊಬ್ಬ ಮತದಾರನೂ ಸಹ ಭರ್ತಿ ಮಾಡಿ ಸಹಿ ಮಾಡಿ ಅದನ್ನು BLOಗೆ ಹಿಂದಿರುಗಿಸಿದರೆ ಮಾತ್ರನೇ ನಮಗೆ ಮತ ಉಳ್ಕೊಳ್ತದೆ ಮತದಾರ ಪಟ್ಟಿಲಿ. ಇಲ್ದಿದ್ರೆ ಅದನ್ನು ಹಿಂದಿರುಗಿಸ್ಲಿಲ್ಲ, ನಿಧಾನವಾಗಿ ಕೊಡೋಣ, ನೋಡೋಣ, ಇದೇನೋ ಕೊಟ್ಟಿದ್ದಾರೆ, ನಾವು ಅದನ್ನು ಮೈಮರೆತರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮತನ ಕಳ್ಕೊಳ್ಳೋಂಥ ಆತಂಕನೂ ಸಹ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಚುನಾವಣಾ ಆಯೋಗದ ಗಡುವು ಏನಿದೆ ಈ ತಿಂಗಳ 29, ಅದರೊಳಗಡೆ ನಾವು ಈ ಎನ್ಯುಮರೇಷನ್ ಫಾರ್ಮ್ನ ಫಿಲಪ್ ಮಾಡಿ ನಾವು ಕೊಡೋಂಥದ್ದು ಆಗಬೇಕು. ಎನ್ಯುಮರೇಷನ್ ಫಾರಮಲ್ಲಿ 2 ರೀತಿ ನಾವು ನೋಡ್ಬೋದು. ಒಂದು 2002 ಮತದಾರರ ಪಟ್ಟಿಲಿ ಇರೋಂಥ ಒಂದು ವೋಟರ್ ಐಡೆಂಟಿಟಿ ನಂಬರು ಮತ್ತು ಈಗಿನ ಆಧಾರ್ ನಂಬರು ಮತ್ತು ನಮ್ಮ ತಂದೆ ತಾಯಿಯ ಸಂಪೂರ್ಣ ಮಾಹಿತಿ, ಆವತ್ತಿನ ವೋಟರ್ ಲಿಸ್ಟ್ನ ಯಾವ ಮತದಾರ ಕ್ಷೇತ್ರದಲ್ಲಿ ನಾವು ಇದ್ವಿ, ಈ ರೀತಿಯಾದಂಥ ಮಾಹಿತಿನ ನಾವು ಅಲ್ಲಿ ಬರಿಬೇಕಾಗ್ತದೆ. ಇತ್ತೀಚಿನ ಮಕ್ಕಳು 25 ವರ್ಷ ಇಲ್ಲ 30 ವರ್ಷ ಮೇಲ್ಪಟ್ಟಂಥವ್ರು ಮತದಾನ ಇರೋಂಥವರು, ಅವರು ಸಹ ಅವರ ತಂದೆ ಅಥವಾ ತಾಯಿಯ ಸಂಪೂರ್ಣ ಮಾಹಿತಿನ ಅದರಲ್ಲಿ ನಮೂದನೆ ಮಾಡಿ ಸಹಿ ಮಾಡಿ ಕೊಡೋಂಥದ್ದು ಆಗಬೇಕು. ಭಾಳ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸು ಇವೆಲ್ಲನೂ ಸಹ ನೋಡ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಪ್ರತಿಯೊಂದು ಎನ್ಯುಮರೇಷನ್ ಫಾರಮಲ್ಲೂ ಸಹ ನಮ್ಮ ಮತದ ಮಾಹಿತಿ, ನಮ್ಮ ಭಾವಚಿತ್ರ, ಜೊತೆಗೆ ಅದೊಂದು QR ಕೋಡ್ ಸ್ಕ್ಯಾನರು, ಜೊತೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಹ ನಮ್ಮ ಮತದಾರ ಪರಿಷ್ಕರಣಾ ಎನ್ಯುಮರೇಷನ್ ಫಾರಮಲ್ಲಿ ಎಲ್ಲ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಆಮೇಲೆ BLO ಹೆಸರು, ನಂಬರು ಸಹ, ಫೋನ್ ನಂಬರು ಸಹ ಅದರಲ್ಲಿ ಹಾಕಿರ್ತಾರೆ. ನಮಗೇನೇ ಗೊತ್ತಾಗಿಲ್ಲ ಅಂದರೂ ಆ BLOಗೆ ಫೋನ್ ಮಾಡಿಕೊಂಡ್ರೆ ಅವ್ರು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋಂಥದ್ದು ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಭರ್ತಿ ಮಾಡೋದಕ್ಕೂ ಸಹ ಅವ್ರು ಸಹಾಯ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಇನ್ನೂ ತಡ ಮಾಡೋದು ಬೇಡ. ಪ್ರತಿಯೊಬ್ಬರೂ ಸಹ ಆ ಪರಿಷ್ಕರಣೆ ಫಾರಮ್ನ ಯಾರಾದರೂ ಸಹಾಯ ತೊಗೊಂಡು ಫಿಲಪ್ ಮಾಡೋದು, ಇಲ್ಲ BLO ಜೊತೆ ಮಾತಾಡ್ಕೊಂಡು ಫಿಲಪ್ ಮಾಡಿ ಆ ಎನ್ಯುಮರೇಷನ್ ಫಾರಮ್ನ ಎಷ್ಟು ಜಲ್ದಿ ನಾವು ಹಿಂದಿರುಗಿಸಿ ಅದನ್ನು ಅಪ್ಲೋಡ್ ಮಾಡ್ತೀವಿ, ಅಷ್ಟು ಶೀಘ್ರವಾಗಿ ನಮ್ಮ ಮತ, ನಮ್ಮ ಹಕ್ಕು ಉಳ್ಕೊಳ್ತದೆ ಅಂಥೇಳಿ ನಮ್ಮ ಪ್ರಯತ್ನ, ಕಾಂಗ್ರೆಸ್ ಪಕ್ಷದ ಪ್ರಯತ್ನ, ಕಾಂಗ್ರೆಸ್ ವರಿಷ್ಠರ ಒಂದು ದೊಡ್ಡ ಮಟ್ಟದ ಆಂದೋಲನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋಂಥದ್ದು ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಆ ಜಾಗೃತಿ ವಹಿಸೋಂಥದ್ದು ಮತ್ತು ಜನರಲ್ಲಿ ಅರಿವು ಮೂಡಿಸೋಂಥ ಒಂದು ಸಭೆನ ನಾವು ಸಹ SIR ಕಾರ್ಯಕ್ರಮದ ಭಾಗವಾಗಿ ಇದೇ ಭಾನುವಾರ ನಾವಿಲ್ಲಿ ದೊಡ್ಡ ಮಟ್ಟದ ತಾಲೂಕಿನ ಎಲ್ಲ ಬೂತ್ಗಳಿಂದನೂ ಸಹ ಒಂದು ಮುಖಂಡರುಗಳು, ಸದಸ್ಯರು, ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋಂಥದ್ದು. ಅವರೆಲ್ಲರಲ್ಲೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸೋಂಥದ್ದು, ಜಾಗೃತಿ ಮೂಡಿಸೋಂಥದ್ದು, ಶೀಘ್ರವಾಗಿ ತಮ್ಮ ಊರುಗಳಲ್ಲಿ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ಆ ಫಾರಮ್ನ ಭರ್ತಿ ಮಾಡಿ ಆ BLOಗಳಿಗೆ ಹಿಂದಿರುಗಿಸೋಂಥ ವಿಚಾರವಾಗಿ ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ಕೊಟ್ಟು ಅವ್ರನ್ನ ಸಜ್ಜುಗೊಳಿಸೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದರ ಭಾಗವಾಗಿ ಈ ಭಾನುವಾರ ಎಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮನ, ಸಭೆನ ಯಶಸ್ವಿಗೊಳಿಸುವಂಥದ್ದಾಗಬೇಕು. ಮತ್ತು ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳೋಂಥದ್ದನ್ನು ಸಹ
ನಾವು ಪ್ರಾಮಾಣಿಕವಾಗಿ ಮಾಡ್ಕೊಬೇಕು ಅಂತೇಳಿ ನಮ್ಮ ಪ್ರಯತ್ನ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತೇಳಿ ನಾನು ಎಲ್ಲರಲ್ಲೂ ಸಹ ತಮ್ಮ ಮುಖೇನ ಮನವಿ ಮಾಡ್ಕೊಳ್ತೀನಿ.